ಕುಟುಂಬ ಸದಸ್ಯರ ನಡುವೆ ಆಸ್ತಿಗಾಗಿ ಜಗಳಗಳು ನಡೀತಾನೆ ಇರುತ್ತೆ. ಇಂತಹ ಘರ್ಷಣೆಗಳು ಹೆಚ್ಚಾಗಿ ಪಿತ್ರಾರ್ಜಿತ ಆಸ್ತಿ ಅಥವಾ ತಂದೆಯ ಆಸ್ತಿಯ ವಿಚಾರವಾಗಿ ಉಂಟಾಗುತ್ತೆ. ಒಂದು ಕಾಲದಲ್ಲಿ ಆನುವಂಶಿಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಗಂಡು ಮಕ್ಕಳಿಗೆ ಮಾತ್ರ ಹಕ್ಕು ಇತ್ತು. ಕಾಲಕ್ರಮೇಣ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯಲ್ಲಿ ಸಮಾನ ಪಾಲು ನೀಡುವ ಕಾನೂನುಗಳು ಜಾರಿಗೆ ಬಂದವು. ಮದುವೆಯ ನಂತರ ಕೂಡ ಮಗಳಿಗೆ ಆಸ್ತಿಯಲ್ಲಿ ಪಾಲನ್ನ ಕೇಳಲು ಹಕ್ಕಿದೆ. ಮಗಳಿಗೆ ಮದುವೆಯಾಗಿ ಎಷ್ಟೇ ವರ್ಷ ಕಳೆದರೂ ಕೂಡ ಮಗಳು ಬೇಕೆಂದಾಗ ಆಸ್ತಿಯಲ್ಲಿ ಪಾಲನ್ನ ಕೇಳಬಹುದು. ಇದಕ್ಕೆ ಯಾವುದೇ ವರ್ಷಗಳ ಮಿತಿ ಇಲ್ಲ. ಮಗನಷ್ಟೇ ಮಗಳು ಕೂಡ ಯಾವಾಗಲೂ ಆಸ್ತಿಯ ಮೇಲೆ ಹಕ್ಕನ್ನ ಹೊಂದಿರ್ತಾಳೆ. ಕರ್ನಾಟಕ ಹೈಕೋರ್ಟ್ನ ಇತ್ತೀಚಿನ ತೀರ್ಪು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹೈಕೋರ್ಟ್ ಭಾರತದ ಸಂವಿಧಾನದಲ್ಲಿ ಘೋಷಿತವಾದ ಸಮಾನತೆಯ ತತ್ವವನ್ನ ಮತ್ತೊಮ್ಮೆ ಎತ್ತಿ ಹಿಡಿದಿದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಮೃತ ಹೆಣ್ಣು ಮಕ್ಕಳಿಗೆ ಪಾಲು ನೀಡಲು ನಿರಾಕರಿಸುವುದು ಭಾರತೀಯ ಸಂವಿಧಾನದ ಅನುಚ್ಛೇದ 14 ಸಮಾನತೆಯ ಹಕ್ಕು ಮತ್ತು ಅನುಚ್ಛೇದ 15 ಲಿಂಗ ಆಧಾರಿತ ತಾರತಮ್ಯದ ನಿಷೇಧಕ್ಕೆ ವಿರುದ್ಧವಾಗಿದೆ ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ತಿಳಿಸಿದೆ. ನರಗುಂದ ತಾಲೂಕಿನ ಚನ್ನಬಸಪ್ಪ ಹೊಸಮನಿ ಎಂಬ ವ್ಯಕ್ತಿಯ 2 ಮೃತ ಸಹೋದರಿಯರ ಉತ್ತರಾಧಿಕಾರಿಗಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ನೀಡುವಂತೆ ಗದಗ ನ್ಯಾಯಾಲಯ ಆದೇಶ ನೀಡಿತ್ತು. ಗದಗ ನ್ಯಾಯಾಲಯದ ಆದೇಶವನ್ನ ವಿರೋಧಿಸಿದ್ದ ಚನ್ನಬಸಪ್ಪ ಹೊಸಮನಿ ತನ್ನ ಸಹೋದರಿಯರು ಮೃತರಾಗಿದ್ದಾರೆ, ಅವರಿಗೆ ಯಾಕೆ ಪಾಲು ಅಂತ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. 2005ರ ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆಗೆ ಮುಂಚೆ ನಿಧನರಾದವರಿಗೆ ಈ ಹಕ್ಕು ಅನ್ವಯಿಸುವುದಿಲ್ಲ ಅಂತ ಚನ್ನಬಸಪ್ಪ ವಾದಿಸಿದ್ರು. ಆದರೆ ನ್ಯಾಯಮೂರ್ತಿಗಳ ಪೀಠವು ಇದನ್ನ ಸ್ಪಷ್ಟವಾಗಿ ತಳ್ಳಿಹಾಕಿದೆ. ಸಹೋದರ ಸಹೋದರಿಯರ ನಡುವೆ ತಾರತಮ್ಯ ಮಾಡುವುದು ಸಂವಿಧಾನದ ಅನುಚ್ಛೇದ 14 ಸಮಾನತೆಯ ಹಕ್ಕು ಮತ್ತು 15 ಲಿಂಗ ಆಧಾರಿತ ತಾರತಮ್ಯದ ನಿಷೇಧದ ವಿರುದ್ಧ ಅಂತ ಸ್ಪಷ್ಟಪಡಿಸಿದೆ. 2005ರ ಕಾಯ್ದೆಗೆ ಮುಂಚೆ ಮರಣ ಹೊಂದಿದ ಮಗನ ಉತ್ತರಾಧಿಕಾರಿಗಳು ಆಸ್ತಿಯನ್ನ ಪಡೆದ್ರೆ ಅದೇ ನಿಯಮ ಮಗಳಿಗೂ ಕೂಡ ಅನ್ವಯಿಸಬೇಕು. ಇದು ಕೇವಲ ಕಾನೂನು ವಿವರಣೆಯಲ್ಲ, ಬದಲಿಗೆ ಸಾಮಾಜಿಕ ನ್ಯಾಯದ ದೃಷ್ಟಿಕೋನದಿಂದಲೂ ಅಂತ ಹೇಳಿದೆ. ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವೆ ಆಸ್ತಿ ಹಂಚಿಕೆಯಲ್ಲಿ ಯಾವುದೇ ತಾರತಮ್ಯ ಇರಬಾರದು. ತಂದೆಯ ಆಸ್ತಿಯಲ್ಲಿ ಮಗಳ ಪಾಲು ಅವಳ ಮರಣದ ನಂತರ ಕೂಡ ಅವಳ ವಂಶಸ್ಥರಿಗೆ ಅಂದ್ರೆ ಆಕೆಯ ಉತ್ತರಾಧಿಕಾರಿಗಳಿಗೆ ಹೋಗಬೇಕು ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ 2005 ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಸಮಾನ ಹಕ್ಕುಗಳನ್ನ ಒದಗಿಸಿದ್ರೂ ಈ ಹಕ್ಕುಗಳನ್ನ ಕೆಲವು ನಿರ್ದಿಷ್ಟ ಷರತ್ತುಗಳನ್ನ ನೀಡಲಾಗಿದೆ. ಈ ಕಾಯ್ದೆಯ 7 ನಿಯಮಗಳ ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ. ಹಾಗಾಗಿ ಈ ನಿಯಮಗಳು ಯಾವುದು ಅಂತ ತಿಳಿದುಕೊಳ್ಳೋಣ ಬನ್ನಿ. ತಂದೆಯು ಆಸ್ತಿಯನ್ನ ಸ್ವಂತವಾಗಿ ಸಂಪಾದಿಸಿದ್ರೆ ಅದರ ಮೇಲೆ ಅವರಿಗೆ ಸಂಪೂರ್ಣ ಹಕ್ಕು ಇರುತ್ತೆ. ಯಾಕಂದ್ರೆ ಇದು ಪಿತ್ರಾರ್ಜಿತ ಆಸ್ತಿ ಆಗಿರೋದಿಲ್ಲ, ಇದು ಸ್ವಯಾರ್ಜಿತ ಆಸ್ತಿ ಆಗಿರುತ್ತೆ. ಹೀಗಾಗಿ ಈ ಆಸ್ತಿಯನ್ನ ಮಾರಾಟ ಮಾಡುವ ಅಥವಾ ಇತರೆ ರೀತಿಯಲ್ಲಿ ವಿಲೇವಾರಿ ಮಾಡುವ ಸ್ವಾತಂತ್ರ್ಯ ಅವರಿಗೆ ಇರುತ್ತೆ. ಆದರೆ ಆಸ್ತಿಯು ಪೂರ್ವಜರಿಂದ ಬಂದಿದ್ರೆ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಹಕ್ಕು ಇರುತ್ತೆ. ತಂದೆಯು ತನ್ನ ಮಗಳ ಹೆಸರಿನಲ್ಲಿ ವಿಲ್ ಬರೆದಿದ್ರೆ ಆಕೆಗೂ ಕೂಡ ಅದರ ಹಕ್ಕಿರುತ್ತೆ. ಒಂದು ವೇಳೆ ವಿಲ್ನಲ್ಲಿ ಆಕೆಯ ಹೆಸರು ಇಲ್ಲದೇ ಇದ್ರೆ ತಂದೆ ಸ್ವಂತವಾಗಿ ಸಂಪಾದಿಸಿದ ಆಸ್ತಿಯ ಮೇಲೆ ಆಕೆಗೆ ಕಾನೂನುಬದ್ಧವಾದಂತಹ ಹಕ್ಕು ಇರೋದಿಲ್ಲ. 2025ರಲ್ಲಿ ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದಿದ್ರೂ ಕೂಡ ಅದಕ್ಕೂ ಮೊದಲು ಆಸ್ತಿಯನ್ನ ವಿಭಜಿಸಲಾಗಿದ್ರೆ ಈ ತಿದ್ದುಪಡಿಯು ಅನ್ವಯಿಸುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಆಸ್ತಿ ಈಗಾಗಲೇ ವಿಂಗಡಣೆಯಾಗಿದ್ರೆ ಹೆಣ್ಣು ಮಕ್ಕಳು ಪಾಲನ್ನ ಪಡೆಯಲು ಸಾಧ್ಯ ಇಲ್ಲ. ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದಾಗ ಅಂದ್ರೆ 2005 ಸೆಪ್ಟೆಂಬರ್ 9ರವರೆಗೆ ತಂದೆ ಬದುಕಿದ್ರೆ ಆಗ ಆಸ್ತಿ ವಿಭಜನೆ ಆಗಿದ್ರೂ ಕೂಡ ಅಣ್ಣ ತಮ್ಮಂದಿರಂತೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಕೂಡ ಪಾಲನ್ನ ಪಡಿಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ಪೂರ್ವಜರು ಆಸ್ತಿಯನ್ನ ಇನ್ನೊಬ್ಬರಿಗೆ ಉಡುಗೊರೆಯಾಗಿ ನೀಡಿದ್ರೆ ಮತ್ತು ಆ ಉಡುಗೊರೆ ಪತ್ರವು ಕಾನೂನುಬದ್ಧವಾಗಿ ಮಾನ್ಯವಾಗಿದ್ರೆ ಹೆಣ್ಣು ಮಕ್ಕಳು ಆ ಆಸ್ತಿಯಲ್ಲಿ ಪಾಲನ್ನ ಪಡೆಯಲು ಸಾಧ್ಯ ಇಲ್ಲ. ಯಾಕಂದ್ರೆ ಭಾರತದ ಕಾನೂನು ಉಡುಗೊರೆ ಪತ್ರಗಳನ್ನ ರದ್ದುಗೊಳಿಸಲು ಅವಕಾಶ ನೀಡುವುದಿಲ್ಲ. ಮಗಳು ತನ್ನ ತಂದೆಯ ಆಸ್ತಿಯ ಪಾಲನ್ನ ಸ್ವಯಂ ಪ್ರೇರಿತವಾಗಿ ತ್ಯಜಿಸುವ ದಾಖಲೆಗೆ ಸಹಿ ಹಾಕಿದ್ರೆ ಮತ್ತು ಅದಕ್ಕೆ ಬದಲಾಗಿ ಹಣ ಅಥವಾ ಇತರೆ ವಸ್ತುಗಳನ್ನ ಸ್ವೀಕರಿಸಿದ್ರೆ ಆಕೆ ಆಸ್ತಿಯಲ್ಲಿ ತನ್ನ ಹಕ್ಕನ್ನ ಕಳೆದುಕೊಳ್ಳಬಹುದು.
ಆದರೆ ಆ ದಾಖಲೆಗೆ ಬಲವಂತವಾಗಿ ಅಥವಾ ಮೋಸದಿಂದ ಸಹಿಯನ್ನ ಮಾಡಿಸಲಾಗಿದ್ರೆ ಆಕೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಹ ಅವಕಾಶ ಕೂಡ ಇದೆ. ತಂದೆಯು ಕಾನೂನುಬದ್ಧವಾಗಿ ಮಾನ್ಯವಾದ ವಿಲ್ ಬರೆದಿದ್ರೆ ಅದು ಉತ್ತರಾಧಿಕಾರ ಕಾನೂನಿಗಿಂತ ಮೇಲ್ಗೈಯನ್ನ ಸಾಧಿಸುತ್ತೆ. ವಿಲ್ನಲ್ಲಿ ಮಗಳನ್ನ ಸ್ಪಷ್ಟವಾಗಿ ಹೊರಗಟ್ಟಿದ್ರೆ ಆಕೆಗೆ ಪಾಲು ಸಿಗೋದಿಲ್ಲ. ಆದರೆ ವಿಲ್ಲನ್ನ ಮೋಸದಿಂದ ಅಥವಾ ಅನಗತ್ಯ ಪ್ರಭಾವದಿಂದ ರಚಿಸಲಾಗಿದೆ ಅಂತ ಸಾಬೀತಾದ್ರೆ ಆಕೆ ಅದನ್ನ ಕಾನೂನುಬದ್ಧವಾಗಿ ಸವಾಲು ಮಾಡಬಹುದಾಗಿದೆ. ಆಸ್ತಿಯನ್ನ ಟ್ರಸ್ಟ್ನಲ್ಲಿ ಇತ್ಯರ್ಥಪಡಿಸಿದ್ರೆ ಅಥವಾ ಕಾನೂನುಬದ್ಧವಾಗಿ ಬೇರೊಬ್ಬರಿಗೆ ವರ್ಗಾಯಿಸಿದ್ರೆ ಹೆಣ್ಣು ಮಕ್ಕಳು ಅದನ್ನ ಆನುವಂಶಿಕವಾಗಿ ಪಡೆಯಲು ಸಾಧ್ಯ ಇಲ್ಲ. ಟ್ರಸ್ಟ್ಗಳು ಅಥವಾ ಕಾನೂನುಬದ್ಧ ವರ್ಗಾವಣೆಗಳ ಮೂಲಕ ಇತ್ಯರ್ಥಗೊಂಡ ಸ್ವತ್ತುಗಳು ಪಿತ್ರಾರ್ಜಿತ ಹಕ್ಕುಗಳಿಂದ ರಕ್ಷಿತವಾಗಿರುತ್ತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.